ನಮಸ್ಕಾರ ಪ್ರಿಯ ಸ್ನೇಹಿತರೆ, ಬನ್ನಿ ನಾವು ಇವತ್ತು ಚಿಕ್ಕ ಚಿಕ್ಕ ಕನ್ನಡ ಸೆಂಟೆನ್ಸ್ ಗಳ ಮುಖಾಂತರವಾಗಿ ಇಂಗ್ಲಿಷ್ ಅನ್ನ ಕಲಿತಾ ಹೋಗೋಣ. ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಬನ್ನಿ. ಫಿನಿಶ್ ಯುವರ್ ವರ್ಕ್ ಅನ್ನೋದನ್ನ ನಾವು ಕನ್ನಡದಲ್ಲಿ ನಾವೇನಂತೀವಿ, ನಿನ್ನ ಕೆಲಸವನ್ನ ಮುಗಿಸು ಅಂತ ಹೇಳ್ತೀವಿ. ಆದ್ರೆ ಇಂಗ್ಲಿಷ್ ಅಲ್ಲಿ ಫಿನಿಶ್ ಯುವರ್ ವರ್ಕ್ ಅಂತ ಹೇಳ್ತೀವಿ. ಓಕೆ, ನಾವು ಅದನ್ನು ತೆಗೆದುಕೊಳ್ಳೋಣ. ಲೆಟ್ ಅಸ್ ಟೇಕ್ ದ್ಯಾಟ್. ಲೆಟ್ ಅಸ್ ಟೇಕ್ ದ್ಯಾಟ್ ಅಂತಂದ್ರೆ ಕನ್ನಡದಲ್ಲಿ ನಾವು ಅದನ್ನು ತೆಗೆದುಕೊಳ್ಳೋಣ ಅಂತ ಅರ್ಥ. ನಾವು ಟಿವಿ ನೋಡೋಣ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ಲೆಟ್ ಅಸ್ ವಾಚ್ ಟಿವಿ. ಲೆಟ್ ಅಸ್ ವಾಚ್ ಟಿವಿ ಅಂತೀವಿ. ಲೆಟ್ ಅಸ್ ವಾಚ್ ಟಿವಿ ಅಂದ್ರೆ ಟಿವಿ ನೋಡೋಣ ಅಂತ ಹೇಳಿ ಅರ್ಥ. ಅದನ್ನು ಬರಲು ಬಿಡು. ಲೆಟ್ ಹಿಮ್ ಕಮ್. ಸಾರಿ, ಅವನನ್ನು ಬರಲು ಬಿಡು. ಲೆಟ್ ಹಿಮ್ ಕಮ್. ಲೆಟ್ ಹಿಮ್ ಕಮ್. ಅವನನ್ನು ಬರಲು ಬಿಡು ಅಂತ ಹೇಳಿ ಅರ್ಥ. ನಮ್ಮನ್ನು ಹೋಗಲು ಬಿಡು. ಲೆಟ್ ಅಸ್ ಗೋ. ನಾವು ಹೋಗಿ ಯಾರೊಬ್ರು ನಿಮ್ಗೆ ತಡೆದಿರ್ತಾರ ಅಂತ ಫೀಲ್ ಮಾಡ್ರಿ, ಅವಾಗ ಹೇಳ್ತೀವಿ ಲೆಟ್ ಅಸ್ ಗೋ. ನಾವು ಹೋಗ್ತೀವಿ ಅಂತೇಳಿ ಹೇಳ್ತೀವಲ್ಲ, ಅದಕ್ಕೆ ಲೆಟ್ ಮೀ ಟೆಲ್. ನನ್ಗೆ ಹೇಳಕ್ ಬಿಡು. ಲೆಟ್ ಮೀ ಟೆಲ್. ನಾನ್ ಹೇಳ್ತೀನಿ, ಇರು. ಲೆಟ್ ಮೀ ಟೆಲ್. ಇರು ನಾ ಹೇಳ್ತೀನಿ ಅಂತೀವಲ್ಲ ಕನ್ನಡದಾಗ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಲೆಟ್ ಮೀ ಟೆಲ್. ನಾ ಹೇಳ್ತೀನಿ ಅಂತೇಳಿ ಅರ್ಥ. ಲೆಟ್ ಮೀ ಟೆಲ್ ಅಂತ ನಾ ಹೇಳ್ತೀನಿ ಅಂತ ಅರ್ಥ. ಅವಳು ಸಹಾಯ ಮಾಡಲು ಬಿಡು. ಲೆಟ್ ಹರ್ ಹೆಲ್ಪ್ ಅಸ್. ಲೆಟ್ ಹರ್ ಹೆಲ್ಪ್ ಅಸ್. ಅವಳು ನಮಗ್ ಸಹಾಯ ಮಾಡಕ್ ಬಿಡು. ಯಾರೊಬ್ರು ನಿಮ್ಗೆ ಅಡ್ಡ ಬರ್ತಾರಂತ ಅವಳು ಸಹಾಯ ಮಾಡಕ್ ಬರ್ತಿರ್ತಾರ, ಇವ್ರು ಅಡ್ಡ ಬಂದೇ ಅಂತ ಅಡ್ಡ ತಡೆ ಮಾಡ್ತಿರ್ತಾರ. ಅಂತ ಟೈಮ್ನಾಗ ನೀವೇನಂತೀರಿ, ಲೆಟ್ ಅಸ್ ಹೆಲ್ಪ್ ಅಸ್. ಲೆಟ್ ಹರ್ ಹೆಲ್ಪ್ ಅಸ್. ಅವಳು ನಮ್ ಸಹಾಯ ಮಾಡಕ್ ಬಿಡ್ರಿ. ಲೆಟ್ ಹರ್ ಡೂ ಇಟ್. ಓಕೆ, ಅವ್ರು ಮಾಡಕ್ ಬಿಡ್ರಿ. ಲೆಟ್ ಹರ್ ಹೆಲ್ಪ್ ಅಸ್ ಅಂತ ಅರ್ಥ. ನನಗೆ ಹೋಗಲು ಬಿಡು. ಲೆಟ್ ಮೀ ಗೋ. ಯಾರೊಬ್ರು ಸ್ಟಾಪ್ ಮಾಡ್ತಿರ್ತಾರ, ಅಥವಾ ನೀನೇ ಸಹಜವಾಗಿ ನಾನು ಹೋಗ್ತೀನಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಲೆಟ್ ಮೀ ಗೋ. ನಾನು ಹೋಗ್ತೀನಿ ಅಥವಾ ನಾನು ಹೋಗಲು ಬಿಡು ಅಂತ ಹೇಳಿ ಅರ್ಥ. ಓಕೆ, ಲೆಟ್ ಅಸ್ ಮೀಟ್ ಅಗೇನ್. ಮತ್ತೆ ಪುನಃ ಭೇಟಿ ಆಗೋಣ. ಲೆಟ್ ಅಸ್ ಮೀಟ್ ಅಗೇನ್. ಮತ್ತೆ ಒಂದ್ಸರಿ ಭೇಟಿ ಆಗೋಣ ನಾವು ಅಂತ ಹೇಳಿ ಅರ್ಥ. ಲೆಟ್ ಅಸ್ ಮೀಟ್ ಅಗೇನ್. ಏನಾದರೂ ಮಾಡು. ಡೂ ಸಮಥಿಂಗ್. ಏನಾದರೂ ಮಾಡು. ಡೂ ಸಮಥಿಂಗ್. ಏನಾದರೂ ಮಾಡು ಅಂತ ಹೇಳಿ ಅರ್ಥ. ಓಕೆ, ಯಾರನ್ನಾದರೂ ಕೇಳು ಅನ್ನೋದನ್ನ ಇಂಗ್ಲಿಷ್ ನಲ್ಲಿ ಆಸ್ಕ್ ಸಂಬಡಿ ಆರ್ ಎನಿಬಡಿ. ಆಸ್ಕ್ ಸಂಬಡಿ ಆರ್ ಸಮ್ ಒನ್ ಆರ್ ಎನಿಬಡಿ. ಎನಿಬಡಿ ಅಂದ್ರೆ ಯಾರನ್ನಾದ್ರೂ ಕೇಳು. ಸಂಬಡಿ ಅಂದ್ರೂ ಕೂಡ ಯಾರನ್ನಾದ್ರೂ ಕೇಳು. ಸಮ್ ಒನ್ ಅಂತಂದ್ರೆ ಯಾರನ್ನಾದ್ರೂ ಕೇಳು. ಯಾರೋ ಒಬ್ಬನನ್ನು ಕೇಳು ಅಂತ ಅರ್ಥ. ಆಸ್ಕ್ ಸಂಬಡಿ, ಆಸ್ಕ್ ಸಮ್ ಒನ್, ಆಸ್ಕ್ ಎನಿಬಡಿ. ಓಕೆ, ಎಲ್ಲಾದರೂ ಕೆಲಸ ಮಾಡು. ವರ್ಕ್ ಸಮ್ವೇರ್. ಎಲ್ಲಾದ್ರೂ ಕೆಲಸ ಮಾಡೋ ಅನ್ನೋದಕ್ಕೆ ಇಂಗ್ಲಿಷ್ ನಲ್ಲಿ ವರ್ಕ್ ಸಮ್ವೇರ್ ಅಂತ ಕರಿತೀವಿ. ವರ್ಕ್ ಸಮ್ವೇರ್. ಏನಾದ್ರೂ ಕೊಂಡುಕೋ. ಬೈ ಎನಿಥಿಂಗ್. BY. ಬೈ ಅಂದ್ರೆ ಕೊಂಡುಕೊಳ್ಳುವುದು, ಖರೀದಿ ಮಾಡುವುದು. ಬೈ ಎನಿಥಿಂಗ್. ಏನಾದ್ರೂ ಕೊಂಡುಕೋ. ದುಡ್ಡು ನಿನ್ನ ಹತ್ರ ಇತ್ತಂದ್ರೆ ಯು ಕ್ಯಾನ್ ಬೈ ಎನಿಥಿಂಗ್. ಯು ಬೈ ಎನಿಥಿಂಗ್. ಬ್ರಿಂಗ್ ಎನಿಬಡಿ, ಎನಿವನ್. ಯಾರನ್ನಾದ್ರೂ ಕರ್ಕೊಂಡ್ ಬಾ ನಾನು. ಓಕೆ, ಲೆಟ್ ಬ್ರಿಂಗ್. ಓಕೆ, ಲೆಟ್ ಅಸ್ ಬ್ರಿಂಗ್ ಎನಿಬಡಿ. ಅಥವಾ ಇನ್ನೂ ಹೇಳ್ಬೋದು ಬ್ರಿಂಗ್ ಎನಿಬಡಿ ಆರ್ ಎನಿವನ್. ಯಾವನಾದ್ರೂ ಕರ್ಕೊಂಡ್ ಬಾ ಅಂತ ಹೇಳ್ತೀವಿ. ಬ್ರಿಂಗ್ ಎನಿಬಡಿ. ಓಕೆ, ಎಲ್ಲಿಗಾದ್ರೂ ಹೋಗು. ಗೋ ಎನಿವೇರ್. ಗೋ ಎನಿವೇರ್. ಎಲ್ಲಿಗಾದ್ರೂ ಹೋಗು. ಗೋ ಎನಿವೇರ್. ಯಾರಿಗಾದ್ರೂ ಸಿಟ್ಲಿಂದ ಹೋಗ್ತೀವಲ್ಲ, ಎಲ್ಲಿಗಾದ್ರೂ ಹೋಗ್ತೀವಿ, ಹೋಗು ನೀನು ಅಂತಂದ್ರೆ ಗೋ ಎನಿವೇರ್. ಟೆಲ್ ಎನಿಬಡಿ. ಯಾರಿಗಾದ್ರೂ ಹೇಳು, ಯಾರಿಗಾದ್ರೂ ಎಲ್ಲಿಗಾದ್ರೂ ಹೋಗು. ಟೆಲ್ ಎವ್ರಿಬಡಿ ಅಂಡ್ ಎವ್ರಿ ಒನ್. ಎಲ್ಲರಿಗೆ ಹೇಳು, ಪ್ರತಿಯೊಬ್ಬರಿಗೆ ಹೇಳು. ಟೆಲ್ ಎವ್ರಿಬಡಿ. ಎಲ್ಲರಿಗೆ ಹೇಳು. ಟೆಲ್ ಎವ್ರಿ ಒನ್. ಎಲ್ಲರಿಗೂ ಹೇಳು, ಪ್ರತಿಯೊಬ್ಬರಿಗೆ ಹೇಳು ಅಂತ ಅರ್ಥ. ಟೆಲ್ ಎವ್ರಿಬಡಿ ಅಥವಾ ಟೆಲ್ ಎವ್ರಿ ಒನ್ ಅಂದ್ರೆ ಎಲ್ಲರಿಗೆ ಹೇಳು ಅಂತ ಅರ್ಥ. ಇದು ಸಿಂಪಲ್ ಆಗಿರ್ತಕ್ಕಂಥ ಸೆಂಟೆನ್ಸ್ ಗಳು. ಇವತ್ತಿಗೆ ಇಷ್ಟು ಸಾಕು. ಮತ್ತೆ ಮುಂದಿನ ತರಗತಿಯಲ್ಲಿ ಮತ್ತೆ ಒಂದಿಷ್ಟು ಇದೇ ರೀತಿಯಾಗಿರ್ತಕ್ಕಂಥ ಸೆಂಟೆನ್ಸ್ ಅನ್ನ ತಗೊಂಡು ಬರ್ತೀನಿ. ಡೋಂಟ್ ಫರ್ಗೆಟ್ ಟು ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ವೆರಿ ಮಚ್.